ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಪೈಪೋಟಿ ಇದ್ದರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಫೈಟ್ ನಡೀತಾ ಇದೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಲಾಬಿ ಕೂಡ ಒಂದು ಕಡೆ ಶುರುವಾಗ್ತಾ ಇದೆ. ವಿಜೇಂದ್ರ ಅವ್ರನ್ನ ಇಳಿಸಬೇಕು, ಬೇರೆಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಪ್ರಬಲ ಲಾಬಿ ಒಂದು ಕಡೆ ಇದೆ. ಬರೀ ಒಂದು ಬಣ ಅಲ್ಲ ಇದು, ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೋ ಅವರೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೂತನ ಕಾರ್ಯಾಧ್ಯಕ್ಷರನ್ನು ಭೇಟಿಯಾಗಿರೋದು ವಿಜೇಂದ್ರ ಒಂದು ಕಡೆ, ಕಾರ್ಯಾಧ್ಯಕ್ಷರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಅವರು ಮಾತಾಡಿಸಿದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿರೋದು ಬಸವರಾಜ ಬೊಮ್ಮಾಯಿ ಅವರು. ಕುತೂಹಲ ಮೂಡಿಸ್ತಾ ಇದೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ. ಈಗ ಬೊಮ್ಮಾಯಿ ಅವರು MP ಇದ್ದಾರೆ ಅವರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ದೆಹಲಿಯಲ್ಲಿ ಇರ್ತಾರೆ, ಸದನ ಒಂದು ಕಡೆ ನಡೀತಾ ಇರುತ್ತೆ. ಇದರ ಮಧ್ಯದಲ್ಲಿ ಅವ್ರಿಗೇನೋ ರಾಜ್ಯದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇದ್ದು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ಅವರು, ಅಥವಾ ಬೇರೆ ಕಾರಣ ಇತ್ತಾ, ಅಥವಾ ಯಾವುದಾದ್ರೂ ಒಂದಷ್ಟು ಅನುದಾನ ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳ ಗೊತ್ತಿಲ್ಲ. ಆದರೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ ಇದೆಯಲ್ಲ, ಬಹಳ ಕುತೂಹಲ ಅಂತೂ ಕೆಳಿಸ್ತಾ ಇದೆ. ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಪೈಪೋಟಿ ಇದ್ದರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಫೈಟ್ ನಡೀತಾ ಇದೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಲಾಬಿ ಕೂಡ ಒಂದು ಕಡೆ ಶುರುವಾಗ್ತಾ ಇದೆ. ವಿಜೇಂದ್ರ ಅವ್ರನ್ನ ಇಳಿಸಬೇಕು, ಬೇರೆಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಪ್ರಬಲ ಲಾಬಿ ಒಂದು ಕಡೆ ಇದೆ. ಬರೀ ಒಂದು ಬಣ ಅಲ್ಲ ಇದು, ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೋ ಅವರೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೂತನ ಕಾರ್ಯಾಧ್ಯಕ್ಷರನ್ನು ಭೇಟಿಯಾಗಿರೋದು ವಿಜೇಂದ್ರ ಒಂದು ಕಡೆ, ಕಾರ್ಯಾಧ್ಯಕ್ಷರು ಅವ್ರನ್ನ ಭೇಟಿ ಮಾಡಿದ್ದಾರೆ, ಅವರು ಮಾತಾಡಿಸಿದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿರೋದು ಬಸವರಾಜ ಬೊಮ್ಮಾಯಿ ಅವರು. ಕುತೂಹಲ ಮೂಡಿಸ್ತಾ ಇದೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ. ಈಗ ಬೊಮ್ಮಾಯಿ ಅವರು MP ಇದ್ದಾರೆ ಅವರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಅವರು ದೆಹಲಿಯಲ್ಲಿ ಇರ್ತಾರೆ, ಸದನ ಒಂದು ಕಡೆ ನಡೀತಾ ಇರುತ್ತೆ. ಇದರ ಮಧ್ಯದಲ್ಲಿ ಅವ್ರಿಗೇನೋ ರಾಜ್ಯದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆಸಕ್ತಿ ಇದ್ದು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ಅವರು, ಅಥವಾ ಬೇರೆ ಕಾರಣ ಇತ್ತಾ, ಅಥವಾ ಯಾವುದಾದ್ರೂ ಒಂದಷ್ಟು ಅನುದಾನ ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳ ಗೊತ್ತಿಲ್ಲ. ಆದರೆ ಬೊಮ್ಮಾಯಿ ಮತ್ತು ಅಮಿತ್ ಶಾ ಅವರ ಭೇಟಿ ಇದೆಯಲ್ಲ, ಬಹಳ ಕುತೂಹಲ ಅಂತೂ ಕೆಳಿಸ್ತಾ ಇದೆ.